ನೋಡಿ, ಅನ್ವರ್ ಮಾನ್ಪಡಿ ಅವರ ವರದಿ ಏನಿದೆ ಸ್ವತಃ ಬಿ ಜೆ ಪಿಯವರೇ ತಿರಸ್ಕಾರ ಮಾಡಿದರು. 3 ಮುಖ್ಯಮಂತ್ರಿಗಳಿದ್ದರು, ಯಡಿಯೂರಪ್ಪ ಅವರು, ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಮಧ್ಯದಲ್ಲಿ ಸದಾನಂದ ಗೌಡರು ಕೂಡ ಇದ್ದರು. ಇವರೆಲ್ಲರೂ ಕೂಡ ಅದನ್ನು ಮಂಡ್ಸೋಕ್ಕೆ ಹೋಗಿಲ್ಲ. ಕಾಟಾಚಾರಕ್ಕೆ ಏನೋ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ನಡೀತಾ ಇದೆ ಅಂತ ಆ ಆ್ಯಕ್ಟ್ ತದ್ವಿರುದ್ಧವಾಗಿ ಅವ್ರು ಮಂಡಿಸಿರೋದಂತ ಕಾಂಗ್ರೆಸ್ನವರಲ್ಲ, ಮಾನ್ಪಡಿಯವರೇ ಹೇಳ್ತಾ ಇರೋದು. ಸೊ ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕಾಂಗ್ರೆಸ್ ಹತ್ರ ಅಲ್ಲ, ಅವ್ರ ಸ್ವಂತ ಪಕ್ಷದ ಕಚೇರಿನಲ್ಲಿ ಹುಡುಕಾಟ ಮಾಡಬೇಕಾಗ್ತದೆ. ಇದರಲ್ಲಿ ಮಾನ್ಪಡಿ ರಿಪೋರ್ಟ್ ಸರಿ ಇದೆಯಾ ಇಲ್ಲ ಅಂತ ಅವರೇ ಹೇಳಬೇಕು. 4 ಲಕ್ಷ ಕೋಟಿ ರೂಪಾಯಿದ ಹಗರಣ ಅಂತ ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ರಕ್ಷಣೆ ಕೊಡೋಕ್ಕೆ ಇವಾಗಿನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಹೋಗಿದ್ರು ಅಂತ ಅವರೇ ಹೇಳ್ತಾರೆ. ನಿಮ್ಮ ಸುದ್ದಿ ವಾಹಿನಿಗಳಲ್ಲೇ ಬಂದಿರುವಂಥ ಮಾತುಗಳಿದ್ದು. ಇದೇನು ಕಾಂಗ್ರೆಸ್ ಅವ್ರು ಸೃಷ್ಟಿ ಮಾಡಿಲ್ಲ ಅಲ್ಲ, ತೆಗೆದು ನೋಡಿ, ಪೇಪರ್ಗಳಲ್ಲಿ ಬಂದಿದೆ, ವಿಡಿಯೋಗಳಲ್ಲಿದೆ, ನೀವೇ ಬ್ರೇಕಿಂಗ್ ನ್ಯೂಸ್ ಹಾಕಿರೋದು. ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾ ಇರೋದು ನಾವು. ಅದು ತಪ್ಪ? ಅಕಸ್ಮಾತ್ ಇವರು ಆಮಿಷ ಕೊಟ್ಟಿದ್ದಿದ್ರೆ ಯಾಕೆ ಕೊಟ್ಟರು? ಅನ್ವರ್ ಮಾನ್ಪಡಿಯವರು ಇವಾಗ ನಿಜ ಹೇಳ್ತಾ ಇದ್ದಾರೆ, ಆವಾಗ ನಿಜ ಹೇಳ್ತಾ ಇದ್ರ? ಆಮೇಲೆ ಅವ್ರ ಸ್ವಂತ ಪಕ್ಷದವರೇ ಈ ಆರೋಪ ಮಾಡಿದಾಗ ಯಾಕೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ? ಅವರು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ಜೊಲ್ಲೆ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ನಿಮ್ಮ ಬೊಮ್ಮಾಯಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ನನಗೆ ಆಮಿಷ ಕೊಟ್ಟಿದ್ದು ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಾಗ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅವರಿಗೆ? ಅಥವಾ ಯಾಕೆ ಕ್ರಮ ತಗೊಂಡಿಲ್ಲ? ಅಥವಾ ಗೊತ್ತಿದ್ದು ಸುಮ್ಮನಿದ್ರ? ಅದೇ ಈಗ ಅವಾಗ ಅದು ಅವ್ರಿಗೆ ಕೇಳಬೇಕಲ್ಲ ಇವರೇ. ವೈ ಇಸ್ ಕಾಂಗ್ರೆಸ್ ಆನ್ಸರಬಲ್ ಟು ವಾಟ್ ಬಿ ಜೆ ಪಿ ಸೇಸ್ ಆರ್ ಡಸ್? ಅವ್ರು ಹೇಳೋದಕ್ಕೆ, ಅವ್ರು ಕೇಳೋದಕ್ಕೆ ನಾವು ಯಾಕೆ ಉತ್ತರ ಕೊಡಬೇಕು? ಅವರೇ ನಮ್ಮ ಪಕ್ಷದವರ, ನಿಮ್ಮ ಪಕ್ಷದ ವಕ್ತಾರರು. ನಿಮ್ಮ ಅವಧಿನಲ್ಲಿ ಅವರಿಗೆ ನೀವು ಏನು ಅಲ್ಪಸಂಖ್ಯಾತ ಆಯೋಗದ ಚೇರ್ಮನ್ ಮಾಡಿರೋದು, ನೀವು ಬಗ್ಲಾಗಿಟ್ಕೊಂಡು ಅವರಿಗೆ ಮೆರೆಸ್ಕೊಂಡಿದ್ದು. ಈಗ ನಿಮ್ಮ ಬಗ್ಗೆ ಹೇಳ್ತಾ ಇದ್ದ ತಕ್ಷಣ ಅವ್ರು ನಮ್ಮವರಲ್ಲ ಅಂತ ಹೇಳತ್ತೀರಾ? ಮತ್ತು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅವಾಗ? ಅಥವಾ ಏನಕ್ಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ? ಅಥವಾ ಕ್ರಮ ಕೇಳಿಲ್ಲ? ಸೊ ಇದೆಲ್ಲ ಉತ್ತರ ನಮಗೆ ಕೇಳೋದು ಬಿಟ್ಟು ಬಿ ಜೆ ಪಿಯವರು ಅವರ ಏನು ಸ್ವಂತ ಆಫೀಸ್ ಬೇರರ್ಸಿಗೆ, ನಾಯಕರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ಹತ್ರ ಬಂದು ಒದರಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇರ್ಬೋದು, 1,500 ಕೋಟಿನೂ ಕೊಟ್ಟಿರ್ಬೋದು, ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಜೋಶಿ ಅವ್ರಿಗೆ ಕೇಳಿ. ಜೋಶಿ ಅವರು 1,500 ಕೋಟಿ ಅಂತ ಇದ್ರೆ 100% ಸತ್ಯ ಇರ್ಬೋದು. ಯಾಕಂದರೆ 4 ಲಕ್ಷ ಕೋಟಿ ಅಲ್ವಾ ಹಗರಣ ಇರೋದು. ಆ್ಯಸ್ ಪರ್ ಅನ್ವರ್ ಮಾನ್ಪಡಿ 150 ಕೋಟಿ ರೂಪಾಯಿ ಅವ್ರ ಪ್ರಕಾರ ಕೊಟ್ಟಿರ್ಬೋದು ಅಂತ ಅವ್ರು ಹೇಳ್ತಾರೆ. ಕೋಟಿ ಅಂತ ಹೇಳಿದ್ದಾರೆ ಅವರು. 150 ಕೋಟಿ ಅಂತ ಅಷ್ಟೇ ಹೇಳಿಲ್ಲ, ಕೋಟಿ ಅಂತ ಹೇಳಿದ್ದಾರೆ. 1,500 ಕೋಟಿನೂ ಕೊಟ್ಟಿರ್ಬೋದು ವಿಜೇಂದ್ರ ಅವರು. ಯಾರು ನನಗೆ ಗೊತ್ತಿಲ್ಲ, ಜೋಶಿ ಅವರಿಗೆ ಕೇಳಬೇಕು. ಯಾಕಂದರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರಲ್ಲ, 2,000 ಕೋಟಿ ರೂಪಾಯಿಯನ್ನು ಆಗಲೇ ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅಂತ. ಬಹುಶಃ ಇದಕ್ಕೂ ಇರ್ಬೋದು, ಯಾರಿಗೆ ಗೊತ್ತು. ಪ್ರಹ್ಲಾದ್ ಜೋಶಿ ಅವರು ಡೆಲ್ಲಿಯಿಂದ ನಮ್ಮ ರಾಜ್ಯಕ್ಕೆ ಆಗ್ತಾರೆ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಇಂಥ ಫಾಲ್ತು ವಿಷಯಗಳನ್ನು ಏನು ಇಂದ್ರ ಚಂದ್ರ ಅಂತ ಎಬ್ಬಿಸಿ ಉಬ್ಬಿಸಿ ಮಾಡೋದೇ ಹ್ಯಾಬಿಟ್ ಆಗಿಬಿಟ್ಟಿದೆ ಅವರಿಗೆ. ಈಸ್ ಎ ಸೆಂಟ್ರಲ್ ಮಿನಿಸ್ಟರ್. 1,500 crores ಮೇ ಬಿ ಇಟ್ ಇಸ್ ಟ್ರೂ. ಅವ್ರಿಗೆ ಕೇಳಿ, ಮಾನ್ಪಡಿ ಅವ್ರಿಗೆ ಕೇಳಿ, ವಿಜೇಂದ್ರ ಅವ್ರಿಗೆ ಕೇಳಿ, ಉತ್ತರ 100% ಸಿಗ್ತದೆ. ಕೋವಿಡ್ ಹಗರಣದಲ್ಲಿ ಈಗ ಮೊದಲ FIR ಆಗಿದೆ, ಯಾವೊಬ್ಬ ರಾಜಕಾರಣಿಗಳ ಹೆಸರಿಲ್ಲ. ನೋಡಿ, ಜಸ್ಟಿಸ್ ಕುನ್ನೂರ್ ರಿಪೋರ್ಟ್ನಲ್ಲಿ ಅಧಿಕಾರಿಗಳ ಲೋಪ ಮತ್ತು ಕೆಲವು ಜನಪ್ರತಿನಿಧಿಗಳ ಹೆಸರು ಕೂಡ ಅವ್ರು ಹೇಳಿದ್ದಾರೆ. ಬೈ ಡೆಸಿಗ್ನೇಷನ್ ಹೇಳಿದ್ದಾರೆ, ಅಂದಿನ ಮುಖ್ಯಮಂತ್ರಿ ಮತ್ತು ಅಂದಿನ ಆರೋಗ್ಯ ಸಚಿವರು ಅಂತ. ಸೊ ಅದನ್ನು ನಾವು ಹೇಗೆ ಮಾಡಬೇಕು ನೋಡಬೇಕಾಗುತ್ತೆ. ಲೆಟ್ ದಮ್ ಇನ್ವೆಸ್ಟಿಗೇಟ್. ಜಸ್ಟಿಸ್ ಕುನ್ನೂರ್ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ಸಚಿವರಾದಂಥ ಶ್ರೀರಾಮುಲು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಚೈನಾ ಕಂಪನಿಯಿಂದ ಅವರ ವ್ಯವಹಾರ ನಡೆಸಿದ್ದು, ಇಲ್ಲಿ ನಮ್ಮ ರಾಜ್ಯದ ದುಡ್ಡಿಂದ ಅವ್ಯವಹಾರ ಮಾಡಿದ್ದಾರೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಬಂದಿದೆ. ಸೊ ಆದ್ದರಿಂದ ಇನ್ವೆಸ್ಟಿಗೇಷನ್ ಆಗಲಿ. ಯಾರ ಮೇಲೂ ನಾವೇನು ದ್ವೇಷದ ರಾಜಕೀಯ ಅಲ್ಲ ಇದು. ಜನ ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಇವರು. ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಲೀಗಲಿನೇ ತೊಗೊಬಂದು ಹೋಗಬೇಕು. ದರ್ ಈಸ್ ನಾವು ಯಾವುದೇ ರೀತಿಯಾದಂಥ ದ್ವೇಷದ ರಾಜಕೀಯ ಅಥವಾ ಅವ್ರ ಹೆಸರು ಹಾಕೋದು, ಇವ್ರ ಹೆಸರು ಹಾಕೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ನ್ಯಾಯಯುತವಾಗಿ ಮಾಡೋಣ, ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸರ್, ಬಿಟ್ಕಾಯಿನ್ ತನಿಖೆ ಹೇಗೆ ಸರ್? ಅದೇನೋ ನಡೀತಾ ಇದೆ.
ಅದು ಟೆಕ್ನಿಕಲಿ ನಡೀತಾ ಇದೆ, ಅದು ಮಾಹಿತಿ ನನಗೆ ಹೆಚ್ಚಿಲ್ಲ. ಅದು ಮೋಸ್ಟ್ಲಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ನೋಡಿ, ಅನ್ವರ್ ಮಾನ್ಪಡಿ ಅವರ ವರದಿ ಏನಿದೆ ಸ್ವತಃ ಬಿ ಜೆ ಪಿಯವರೇ ತಿರಸ್ಕಾರ ಮಾಡಿದರು. 3 ಮುಖ್ಯಮಂತ್ರಿಗಳಿದ್ದರು, ಯಡಿಯೂರಪ್ಪ ಅವರು, ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಮಧ್ಯದಲ್ಲಿ ಸದಾನಂದ ಗೌಡರು ಕೂಡ ಇದ್ದರು. ಇವರೆಲ್ಲರೂ ಕೂಡ ಅದನ್ನು ಮಂಡ್ಸೋಕ್ಕೆ ಹೋಗಿಲ್ಲ. ಕಾಟಾಚಾರಕ್ಕೆ ಏನೋ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ನಡೀತಾ ಇದೆ ಅಂತ ಆ ಆ್ಯಕ್ಟ್ ತದ್ವಿರುದ್ಧವಾಗಿ ಅವ್ರು ಮಂಡಿಸಿರೋದಂತ ಕಾಂಗ್ರೆಸ್ನವರಲ್ಲ, ಮಾನ್ಪಡಿಯವರೇ ಹೇಳ್ತಾ ಇರೋದು. ಸೊ ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕಾಂಗ್ರೆಸ್ ಹತ್ರ ಅಲ್ಲ, ಅವ್ರ ಸ್ವಂತ ಪಕ್ಷದ ಕಚೇರಿನಲ್ಲಿ ಹುಡುಕಾಟ ಮಾಡಬೇಕಾಗ್ತದೆ. ಇದರಲ್ಲಿ ಮಾನ್ಪಡಿ ರಿಪೋರ್ಟ್ ಸರಿ ಇದೆಯಾ ಇಲ್ಲ ಅಂತ ಅವರೇ ಹೇಳಬೇಕು. 4 ಲಕ್ಷ ಕೋಟಿ ರೂಪಾಯಿದ ಹಗರಣ ಅಂತ ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ರಕ್ಷಣೆ ಕೊಡೋಕ್ಕೆ ಇವಾಗಿನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಹೋಗಿದ್ರು ಅಂತ ಅವರೇ ಹೇಳ್ತಾರೆ. ನಿಮ್ಮ ಸುದ್ದಿವಾಹಿನಿಗಳಲ್ಲೇ ಬಂದಿರುವಂಥ ಮಾತುಗಳಿದು. ಇದೇನು ಕಾಂಗ್ರೆಸ್ ಅವ್ರು ಸೃಷ್ಟಿ ಮಾಡಿಲ್ಲ ಅಲ್ಲ, ತೆಗೆದು ನೋಡಿ, ಪೇಪರ್ಗಳಲ್ಲಿ ಬಂದಿದೆ, ವಿಡಿಯೋಗಳಲ್ಲಿದೆ, ನೀವೇ ಬ್ರೇಕಿಂಗ್ ನ್ಯೂಸ್ ಹಾಕಿರೋದು. ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾ ಇರೋದು ನಾವು. ಅದು ತಪ್ಪ? ಅಕಸ್ಮಾತ್ ಇವರು ಆಮಿಷ ಕೊಟ್ಟಿದ್ದಿದ್ರೆ ಯಾಕೆ ಕೊಟ್ಟರು? ಅನ್ವರ್ ಮಾನ್ಪಡಿಯವರು ಇವಾಗ ನಿಜ ಹೇಳ್ತಾ ಇದ್ದಾರೆ, ಆವಾಗ ನಿಜ ಹೇಳ್ತಾ ಇದ್ರ? ಆಮೇಲೆ ಅವ್ರ ಸ್ವಂತ ಪಕ್ಷದವರೇ ಈ ಆರೋಪ ಮಾಡಿದಾಗ ಯಾಕೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ? ಅವರು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ಜೊಲ್ಲೆ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ನಿಮ್ಮ ಬೊಮ್ಮಾಯಿಯವ್ರ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ನನಗೆ ಆಮಿಷ ಕೊಟ್ಟಿದ್ದು ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಾಗ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅವರಿಗೆ? ಅಥವಾ ಯಾಕೆ ಕ್ರಮ ತಗೊಂಡಿಲ್ಲ? ಅಥವಾ ಗೊತ್ತಿದ್ದು ಸುಮ್ಮನಿದ್ರ? ಅದೇ ಈಗ ಅವಾಗ ಅದು ಅವ್ರಿಗೆ ಕೇಳಬೇಕಲ್ಲ ಇವರೇ. ವೈ ಇಸ್ ಕಾಂಗ್ರೆಸ್ ಆನ್ಸರಬಲ್ ಟು ವಾಟ್ ಬಿ ಜೆ ಪಿ ಸೇಸ್ ಆರ್ ಡಸ್? ಅವ್ರು ಹೇಳೋದಕ್ಕೆ, ಅವ್ರು ಕೇಳೋದಕ್ಕೆ ನಾವು ಯಾಕೆ ಉತ್ತರ ಕೊಡಬೇಕು? ಅವರೇ ನಮ್ಮ ಪಕ್ಷದವರ? ನಿಮ್ಮ ಪಕ್ಷದ ವಕ್ತಾರರು ನಿಮ್ಮ ಅವಧಿನಲ್ಲಿ ಅವರಿಗೆ ನೀವು ಏನು ಅಲ್ಪಸಂಖ್ಯಾತ ಆಯೋಗದ ಚೇರ್ಮನ್ ಮಾಡಿರೋದು, ನೀವು ಬಗ್ಲಾಗಿಟ್ಕೊಂಡು ಅವರಿಗೆ ಮೆರೆಸ್ಕೊಂಡಿದ್ದು. ಈಗ ನಿಮ್ಮ ಬಗ್ಗೆ ಹೇಳ್ತಾ ಇದ್ದ ತಕ್ಷಣ ಅವ್ರು ನಮ್ಮವರಲ್ಲ ಅಂತ ಹೇಳ್ತೀರಾ? ಮತ್ತು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅವಾಗ? ಅಥವಾ ಏನಕ್ಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ? ಅಥವಾ ಕ್ರಮ ಕೇಳಿಲ್ಲ? ಸೊ ಇದೆಲ್ಲ ಉತ್ತರ ನಮಗೆ ಕೇಳೋದು ಬಿಟ್ಟು ಬಿ ಜೆ ಪಿಯವರು ಅವರ ಏನು ಸ್ವಂತ ಆಫೀಸ್ ಬೇರರ್ಸಿಗೆ, ನಾಯಕರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ಹತ್ರ ಬಂದು ಒದರಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇರ್ಬೋದು 1,500 ಕೋಟಿನೂ ಕೊಟ್ಟಿರ್ಬೋದು, ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಜೋಶಿಯವ್ರಿಗೆ ಕೇಳಿ. ಜೋಶಿಯವರು 1,500 ಕೋಟಿ ಅಂತ ಇದ್ರೆ 100% ಸತ್ಯ ಇರ್ಬೋದು. ಯಾಕಂದರೆ 4 ಲಕ್ಷ ಕೋಟಿ ಅಲ್ವಾ ಹಗರಣ ಇರೋದು. ಆ್ಯಸ್ ಪರ್ ಅನ್ವರ್ ಮಾನ್ಪಡಿ 150 ಕೋಟಿ ರೂಪಾಯಿ ಅವ್ರ ಪ್ರಕಾರ ಕೊಟ್ಟಿರ್ಬೋದು ಅಂತ ಅವ್ರು ಹೇಳ್ತಾರೆ. ಕೋಟಿ ಅಂತ ಹೇಳಿದ್ದಾರೆ ಅವರು. 150 ಕೋಟಿ ಅಂತ ಅಷ್ಟೇ ಹೇಳಿಲ್ಲ, ಕೋಟಿ ಅಂತ ಹೇಳಿದ್ದಾರೆ. 1,500 ಕೋಟಿನೂ ಕೊಟ್ಟಿರ್ಬೋದು ವಿಜೇಂದ್ರ ಅವರು. ಯಾರು ನನಗೆ ಗೊತ್ತಿಲ್ಲ, ಜೋಶಿ ಅವರಿಗೆ ಕೇಳಬೇಕು. ಯಾಕಂದರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರಲ್ಲ, 2,000 ಕೋಟಿ, 1,000 ಕೋಟಿ ರೂಪಾಯಿಯನ್ನು ಆಗಲೇ ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅಂತ. ಬಹುಶಃ ಇದಕ್ಕೂ ಇರ್ಬೋದು, ಯಾರಿಗೆ ಗೊತ್ತು. ಪ್ರಹ್ಲಾದ್ ಜೋಶಿ ಅವರು ದಿಲ್ಲಿಯಿಂದ ನಮ್ಮ ರಾಜ್ಯಕ್ಕೆ ಆಗ್ತಾಯಿರೋ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಇಂಥ ಫಾಲ್ತು ವಿಷಯಗಳನ್ನು ಏನೋ ಇಂದ್ರ ಚಂದ್ರ ಅಂತ ಎಬ್ಬಿಸಿ ಉಬ್ಬಿಸಿ ಮಾಡೋದೇ ಹ್ಯಾಬಿಟ್ ಆಗಿಬಿಟ್ಟಿದೆ ಅವರಿಗೆ. ಈಸ್ ಎ ಸೆಂಟ್ರಲ್ ಮಿನಿಸ್ಟರ್. 1,500 crores ಮೇ ಬಿ ಇಟ್ ಇಸ್ ಟ್ರೂ. ಅವ್ರಿಗೆ ಕೇಳಿ, ಮಾನ್ಪಡಿ ಅವ್ರಿಗೆ ಕೇಳಿ, ವಿಜೇಂದ್ರ ಅವ್ರಿಗೆ ಕೇಳಿ, ಉತ್ತರ 100% ಸಿಗ್ತದೆ. ಕೋವಿಡ್ ಹಗರಣದಲ್ಲಿ ಈಗ ಮೊದಲ FIR ಆಗಿದೆ, ಯಾವೊಬ್ಬ ರಾಜಕಾರಣಿಗಳ ಹೆಸರಿಲ್ಲ. ನೋಡಿ, ಜಸ್ಟಿಸ್ ಕುನ್ನೂರ್ ರಿಪೋರ್ಟ್ನಲ್ಲಿ ಅಧಿಕಾರಿಗಳ ಲೋಪ ಮತ್ತು ಕೆಲವು ಜನಪ್ರತಿನಿಧಿಗಳ ಹೆಸರು ಕೂಡ ಅವ್ರು ಹೇಳಿದ್ದಾರೆ. ಬೈ ಡೆಸಿಗ್ನೇಷನ್ ಹೇಳಿದ್ದಾರೆ, ಅಂದಿನ ಮುಖ್ಯಮಂತ್ರಿ ಮತ್ತು ಅಂದಿನ ಆರೋಗ್ಯ ಸಚಿವರು ಅಂತ. ಸೊ ಅದನ್ನು ನಾವು ಹೇಗೆ ಮಾಡಬೇಕು ನೋಡಬೇಕಾಗುತ್ತೆ. ಲೆಟ್ ದಮ್ ಇನ್ವೆಸ್ಟಿಗೇಟ್. ಜಸ್ಟಿಸ್ ಕುನ್ನೂರ್ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ಸಚಿವರಾದಂಥ ಶ್ರೀರಾಮುಲು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಚೈನಾ ಕಂಪನಿಯಿಂದ ಅವರ ವ್ಯವಹಾರ ನಡೆಸಿದ್ದು, ಇಲ್ಲಿ ನಮ್ಮ ರಾಜ್ಯದ ದುಡ್ಡಿಂದ ಅವ್ಯವಹಾರ ಮಾಡಿದ್ದಾರೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಬಂದಿದೆ. ಸೊ ಆದ್ದರಿಂದ ಇನ್ವೆಸ್ಟಿಗೇಷನ್ ಆಗಲಿ. ಯಾರ ಮೇಲೂ ನಾವೇನು ದ್ವೇಷದ ರಾಜಕೀಯ ಅಲ್ಲ ಇದು. ಜನ ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಇವರು.
ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಲೀಗಲಿನೇ ತೊಗೊಬಂದು ಹೋಗಬೇಕು. ದರ್ ಈಸ್ ನೋ, ನಾವು ಯಾವುದೇ ರೀತಿಯಾದಂಥ ದ್ವೇಷದ ರಾಜಕೀಯ ಅಥವಾ ಅವ್ರ ಹೆಸರು ಹಾಕೋದು ಇವ್ರ ಹೆಸರು ಹಾಕೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ನ್ಯಾಯಯುತವಾಗಿ ಮಾಡೋಣ, ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸರ್ ಬಿಟ್ಕಾಯಿನ್ ತನಿಖೆ ಹೇಗೆ ಸರ್? ಅದೇನೋ ನಡೀತಾ ಇದೆ, ಅದು ಟೆಕ್ನಿಕಲಿ ನಡೀತಾ ಇದೆ. ಅದು ಮಾಹಿತಿ ನನಗೆ ಹೆಚ್ಚಿಲ್ಲ. ಅದು ಮೋಸ್ಟ್ಲಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ.